48 ಬಾರಿ ಸೂರ್ಯಾಂಜನೇಯ ನಮಃ ಅಂತ ಬರೆದ್ರೆ ಏನಾಗುತ್ತೆ ಗೊತ್ತಾ? ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಇದೊಂದು ವಿಶೇಷ ದೇವಸ್ಥಾನದಲ್ಲಿ ಕೊಡುವಂತಹ ಹಾಳೆಯ ಮೇಲೆ ಭಕ್ತಿಯಿಂದ ಓಂ ಶ್ರೀ ಸೂರ್ಯಾಂಜನೇಯ ನಮಃ ಅಂತ ಬರೆದು ನಂತರ ನಿಮ್ಮ ಹೆಸರು, ರಾಶಿ, ನಕ್ಷತ್ರ ಹಾಗೆ ಮನಸ್ಸಲ್ಲಿರುವಂತಹ ಬೇಡಿಕೆಯನ್ನು ಹಾಳೆಯ ಮೇಲೆ ಬರೆದು ಅದಕ್ಕೆ ಅರಿಶಿಣವನ್ನು ಹಚ್ಚಿ ಸೂರ್ಯಾಂಜನೇಯನನ್ನು ನೆನೆಸ್ಕೊಂಡು ಈ ಕ್ಷೇತ್ರದಲ್ಲಿ ಉಚಿತವಾಗಿ ಕೊಡುವಂತಹ ಎಳ್ಳು ಬತ್ತಿಯನ್ನು ಹಚ್ಚಿದರೆ ಸಾಕು, ನಿಮ್ಮ ಕೋರಿಕೆಗಳು ಆದಷ್ಟು ಬೇಗ ಈಡೇರುತ್ತೆ. ಇದಲ್ಲದೆ ಸೂರ್ಯಾಂಜನೇಯ ನಾಮ ಬರೆದವ್ರಿಗೆ ದೇವಸ್ಥಾನದ ವತಿಯಿಂದ ದೇವರ ಫೋಟೋ ಕೂಡ ಸಿಗುತ್ತೆ. ಕೇಸರಿ ದಾರವನ್ನು ಕೂಡ ಇಲ್ಲಿ ಉಚಿತವಾಗಿ ಕೊಡ್ತಾರೆ. ಹಾಗಿದ್ರೆ ಈ ದೇವಸ್ಥಾನ ಯಾವುದು ಅಂದರೆ ಶ್ರೀ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ, ಸೂರ್ಯಪುರ, ಕೊರಟಗೆರೆ ತಾಲೂಕು, ಕೋಳಾಲ ಹೋಬಳಿ, ತುಮಕೂರು ಜಿಲ್ಲೆ. ಅರ್ಕೆ ಬರೆದಿರ್ತಾರೆ. ಅರ್ಕೆ ಬರೆದಂತಹ ಎಲ್ಲ ಭಕ್ತರಿಗೆ ನಾವು ಒಂದು ಮೆಸೇಜನ್ನು ವಾಟ್ಸಪ್ಪಲ್ಲಿ ಮೆಸೇಜನ್ನು ಹಾಕ್ಲಿಕ್ಕೆ ಹೇಳ್ತೀವಿ. ಆ ಮೆಸೇಜ್ ಹಾಕಿದಾಗ ಅವರೆಲ್ಲರೂ ಕೂಡ ಒಂದು ಅವರ ಹೆಸರು ಮತ್ತು ಅವರ ಊರು ಮತ್ತು ಹರಕೆ ಅಂತ ಬಿಟ್ಟು ಒಂದು ಮೆಸೇಜ್ ಹಾಕಿರ್ತಾರೆ. ಆ ಮೆಸೇಜ್ ಹಾಕಿದ್ದಾದ ಮೇಲೆ ಅವರಿಗೆ ಒಂದು ಫೋಟೋಗಳನ್ನ ಕೊಡ್ತೀವಿ ದೇವರ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಲಿಕ್ಕೋಸ್ಕರನ. ಈ ದೇವ್ರ ಫೋಟೋವನ್ನು ಮನೆಯಲ್ಲಿ ತಗೊಂಡೋದಂಥವ್ರು ಅವರು ಎದುರುಗಡೆ ಗೋಡೆಗೆ ಹಾಕೋಬೇಕು. ಅಂದರೆ ಫಸ್ಟ್ ಗೋಡೆಗೆ, ಅಂದರೆ ಆಚೆ ಕಡೆಯಿಂದ ಬಂದರೆ, ಹೊರಗಡೆಯಿಂದ ಯಾರಾದರೂ ಬಂದರೆ ಅವರಿಗೆ ಅವರ ಒಂದು ದೃಷ್ಟಿ ದೇವ್ರ ಫೋಟೋದ ಮೇಲೆ ಬೀಳಬೇಕು, ಮನೆ ಮೇಲೆ ಬೀಳಬಾರ್ದು ಅಂತ. ಅವ್ರ ಕಣ್ಣು ದೃಷ್ಟಿ ಮನೆ ಮೇಲೆ ಬಿದ್ದು ನಮಗೆ ದೃಷ್ಟಿ ಆಗಬಾರ್ದು ಅಂತ ಅನ್ನೋ ದೃಷ್ಟಿಯಿಂದ ದೇವರ ಸೂರ್ಯಾಂಜನೇಯ ಸ್ವಾಮಿ ಫೋಟೋವನ್ನು ಎದುರುಗಡೆ ಗೋಡೆಗೆ ಹಾಕೋಣಕ್ಕೆ ಹೇಳಿರ್ತೀವಿ ಎಲ್ರಿಗೂ ಕೂಡ. ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಫೋಟೋನ ಕೊಟ್ಟಿರ್ತೀವಿ. ಈ ಫೋಟೋ ದುಡ್ಡನ್ನು, ಯಾವುದೇ ಫೋಟೋ ದುಡ್ಡನ್ನು ನಮ್ಮ ದೇವಸ್ಥಾನದಲ್ಲಿ ಕಲೆಕ್ಟ್ ಮಾಡೋದಿಲ್ಲ. ಇದರ ಫೋಟೋ ದುಡ್ಡನ್ನು ಅವರಿಗೆ ಎಷ್ಟು ಇಷ್ಟ ಬರುತ್ತೋ ಅವ್ರ ಇಚ್ಛಾನುಸಾರ, ಭಕ್ತರ ಇಚ್ಛಾನುಸಾರ ಅದರ ದುಡ್ಡನ್ನು, ಹಣವನ್ನು ಉಂಡಿನಲ್ಲಿ ಹಾಕೊಂಡು ಹೋಗಬೇಕು. ಈ ಉಂಡಿನಲ್ಲಿ ಯಾರು ಕೂಡ ಹಾಗೆ ತಗೊಂಡೋಗೋದಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಆ ದುಡ್ಡನ್ನು ಉಂಡಿನಲ್ಲಿ ಹಾಕೊಂಡು ಹೋಗ್ತಾ ಇರ್ತಾರೆ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಇಲ್ಲಿ ನಮ್ಮ ಸೂರ್ಯಪುರ ಸೂರ್ಯಾಂಜನೇಯ ಸ್ವಾಮಿ ಸನ್ನಿಧಿಗೆ ಬಂದಂತಹ ಎಲ್ಲ ಭಕ್ತರುಗಳಿಗೆ ಈ ಥರ ಕೇಸರಿ ದಾರವನ್ನು ಎಲ್ರಿಗೂ ಕೂಡ ಉಚಿತವಾಗಿ ಕೊಡ್ತಿರ್ತೀವಿ. ಇಲ್ಲಿ ಎಷ್ಟೇ ಜನ ಭಕ್ತರು ಬಂದರೂ ಕೂಡ ಎಲ್ರಿಗೂ ಕೂಡ ಕೇಸರಿ ದಾರ ಉಚಿತವಾಗಿ ಕೊಡ್ತೀವಿ. ಆದರೆ ಮನೆಗಳಿಗೆ ಕೇಸರಿ ದಾರ ಕೊಡೋದಿಲ್ಲ. ಇಲ್ಲಿ ಯಾರು ಭಕ್ತರು ಬಂದಿರ್ತಾರೆ ಅವ್ರಿಗೆ ಮಾತ್ರ ಕೇಸರಿ ದಾರನ ಉಚಿತವಾಗಿ ಕೊಡ್ತಿರ್ತೀವಿ. ಮತ್ತು ಅದೇ ರೀತಿಯಲ್ಲಿ ಇಲ್ಲಿ ಸ್ಟಿಕ್ಕರ್ಸ್ ಇರುತ್ತೆ, ಮತ್ತು ಈ ವಿಸಿಟಿಂಗ್ ಕಾರ್ಡ್ಸ್ ಇರುತ್ತೆ. ಅವ್ರಿಗೂ ಕೂಡ ಆ ಸ್ಟಿಕ್ಕರ್ಸನ್ನು ಮತ್ತು ಇದನ್ನು ಸ್ಟಿಕ್ಕರ್ಸನ್ನು ಗಾಡಿಗಳಿಗೆ ಅಥವಾ ಕಾರ್ಗಳಿಗೆ ಅಥವಾ ಈ ಒಂದು ಏನು ಮನೆಗಳಲ್ಲಿ ಶೋಕೇಸ್ ಅಥವಾ ಬೀರುಗಳಿಗೆ ಹಾಕ್ಕೊಡ್ಲಿಕ್ಕೆ ಈ ಸ್ಟಿಕ್ಕರ್ಸನ್ನು ಕೂಡ ಉಚಿತವಾಗಿ ನಾವು ಕೊಡ್ತಾ ಇರ್ತೀವಿ. ವಿಸಿಟಿಂಗ್ ಕಾರ್ಡನ್ನು, ದೇವಸ್ಥಾನದ ಕಾರ್ಡನ್ನು ಕೂಡ ನಾವು ಉಚಿತವಾಗಿ ಕೊಡ್ತಾ ಇರ್ತೀವಿ. ಮೂರು ಜನ ಇದ್ದೀರಾ? ಸರಿ. ನಾವು ಈಗ ಹೋದ ತಿಂಗಳು ಬಂದಿದ್ವು, ಲಾಸ್ಟ್ ಮಂತ್ ಬಂದು ಇಲ್ಲಿ ನಮಗೆ ಇಲ್ಲಿ ನನ್ನ ಹೆಸರು ಚೇತನ್ ಅಂತ, ನಾವು ಹಾಸನಿಂದ ಬಂದಿರೋದು. ನಮಗೆ ಆಲೂರು ಪ್ರಕಾಶಣ್ಣ ಅಂತ ಅವರು ಜ್ಯೋತಿಷಿಗಳವರು, ಅವರಿಲ್ಲಿ ಬರೋಕ್ಕೆ ಹೇಳಿದರು. ಇಲ್ಲಿ ಬಂದು ಇಲ್ಲಿ ನಮಗೇನೇ ಅರ್ಕೆ ಇದ್ರೂ ಇಲ್ಲಿ ಒಂದು ಈ ಥರ ಪೇಪರ್ ಕೊಟ್ಟಿರ್ತಾರೆ. ಓಂ ಶ್ರೀ ಸೂರ್ಯಾಂಜನೇಯ ನಮಃ ಅಂತ ಬರೆದುಬಿಟ್ಟು ಹಿಂದೆ ನಮ್ದು ಏನೇ ಹರಕೆ ಇದ್ದರು ಮತ್ತು ಏನು ನಾವು ಹರಕೆ ತೀರದ ಮೇಲೆ ಏನು ಸೇವೆ ಮಾಡಿಸ್ತೀವಿ ಅಂತ ಇದರಲ್ಲಿ ಎಂಟ್ರಿ ಮಾಡಿ, ಸೊ ನಮ್ಮದೊಂದು ಕಾಣಿಕೆನ ಉಂಡಿಗೆ ಹಾಕಿ ಹೋಗೋವಂಥದ್ದು. ಇಲ್ಲಿ ಲಾಸ್ಟ್ ಟೈಮ್ ಹೋಗಿ ಬಂದಿದ್ದಕ್ಕೆ ನಮಗೆ ಒಳ್ಳೆಯದಾಯಿತು, ಅದಕ್ಕೆ ಈ ಸತಿನೂ ಬಂದಿದ್ದೀವಿ. ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು. ಇಲ್ಲೆಲ್ಲ ಚೆನ್ನಾಗಿ ಇಲ್ಲಿ ಅಂದರೆ ಇಲ್ಲಿ ಇರೋಂಥ ಅರ್ಚಕರು ನಮಗೆ ಎಲ್ಲದ್ರ ಬಗ್ಗೆನೂ ಮಾಹಿತಿ ಎಲ್ಲ ಕೊಡ್ತಾರೆ, ಮತ್ತು ನೀಟಾಗಿ ತಿಳಿಸ್ಕೊಡ್ತಾರೆ ಏನೇನೆಲ್ಲ ನಾವು ಪರಿಹಾರ ಮಾಡ್ಕೋಬೇಕು ಅಂತೆಲ್ಲ. ಮತ್ತು ಇಲ್ಲಿ ಅನ್ನದಾನವೂ ಇರುತ್ತೆ, ಸೇವೆ ಎಲ್ಲ ತುಂಬ ಚೆನ್ನಾಗಿ. ಈ ಸೂರ್ಯ ಮತ್ತು ಆಂಜನೇಯ ಸ್ವಾಮಿ ಇರೋದು ಇದೇ ಒಂದೇ ಕಡೆ ಅಂತ ಕೇಳಿದ್ದೀವಿ. ಸೊ ಅದರಿಂದ ತುಂಬ ವಿಶೇಷ ಅಂತ. ಸೂರ್ಯಾಂಜನೇಯ ಸ್ವಾಮಿ ನಮಃ ಅಂತ 48 ಸಲ ಬರೆದು ಹಾಕಿ ಇದು ಫೋಟೋ ಕೊಟ್ಟಿದ್ದಾರೆ. ಅದು ನಾವು ಮನೆಯಲ್ಲಿ ಹಾಕಬೇಕು ಅಂತ ಎದುರುಗಡೆ ಹಾಕಬೇಕು ಫೋಟೋ, ಇದು ದೃಷ್ಟಿ ಇದಕ್ಕೆ ಬೀಳೋಕ್ಕೆ ಅಂತ ಕೊಟ್ಟಿದ್ದಾರೆ. ಅದು 48 ಸಲ ಬರೆದು ಇದು ಮಾಡಿ ನಮಗೆ ಕೈಯಲ್ಲಾದಷ್ಟು ಎಷ್ಟು ಹೊರಕ್ಕೆ ಆಗುತ್ತೆ ಅಷ್ಟು ಕೈಯಲ್ಲಿ ಹಾಕಿ ಉಂಡಿಯಲ್ಲಿ ಹಾಕಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಹಾಕಿ ಕೊಡ್ಕೊಂಡಿದ್ದೀವಿ. ಫಸ್ಟ್ ಟೈಮ್ ಬಂದಿರೋದು, ಇನ್ನೂ ಒಳ್ಳೇದಾದರೆ ಬರ್ತಾ ಇರ್ತೀವಿ.
ನಮ್ಮ ದೇವಸ್ಥಾನದಲ್ಲಿ ಇನ್ನೊಂದೇನಂತಂದ್ರೆ ಎಲ್ಲರೂ ಕೂಡ ಈ ತರ ಕೇಸರಿ ವಸ್ತ್ರವನ್ನ ಹಾಕೊಂಡು ಬರಬೇಕು. ಯಾವುದೇ ಮಹಿಳೆಯರಾಗ್ಲಿ ಅಥವಾ ಪುರುಷರಾಗ್ಲಿ ಎಲ್ಲರೂ ಕೂಡ ಕೇಸರಿ ಟವಲ್ ಹಾಕೊಂಡು ಬರ್ತಕ್ಕಂಥದ್ದು ಇಲ್ಲಿ ಕಡ್ಡಾಯ. ಯಾರು ಕೇಸರಿ ಟವಲ್ ಅನ್ನು ಹಾಕೊಂಡು ಬಂದಿರ್ತಾರೆ ಅವರಿಗೆ ನಾವು ಉಚಿತವಾಗಿ ಅರ್ಚನೆಯನ್ನ ಕೂಡ ಇಲ್ಲಿ ಮಾಡ್ತಾ ಇರ್ತೀವಿ. ಮತ್ತೆ ಇನ್ನೊಂದೇನಂತಂದ್ರೆ ಕೇಸರಿ ವಸ್ತ್ರ ಕೇವಲ ಹಿಂದುತ್ವದ ಒಂದು ಇದು ಅಂತ ಬಿಟ್ಟಲ್ಲ, ಎಲ್ಲರೂ ಕೂಡ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಆ ಒಂದು ಹಿಂದೂ ಡ್ರೆಸ್ ಕೋಡ್ ಅನ್ನ ಅನುಸರಣೆ ಮಾಡಬೇಕು ಅನ್ನೋದು ನಮ್ಮ ದೇವಸ್ಥಾನದ ಉದ್ದೇಶ. ಅದಕ್ಕೋಸ್ಕರ ಎಲ್ಲರೂ ಕೂಡ ಇಲ್ಲಿ ಬರ್ಮುಡ ನಿಕ್ಕರ್ ಹಾಕೊಂಡು ಬರಬೇಡಿ, ಜೀನ್ಸ್ ಪ್ಯಾಂಟ್ ಹಾಕೊಂಡು ಬರಬೇಡಿ ಅಂತೇಳಿ ನಾವು ಇಲ್ಲಿ ಬೋರ್ಡ್ಗಳನ್ನ ಹಾಕಿದ್ದೀವಿ. ಮತ್ತೆ ನಮ್ಮ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂತಂದ್ರೆ ನಮ್ಮಲ್ಲಿ ಯಾವುದೇ ಜಾತಿ ಮತ ಪಂಥ ಯಾವುದೂ ಇದಿಲ್ಲ ಇಲ್ಲಿ. ಮತ್ತೆ ಎಲ್ಲ ಅದಕ್ಕೋಸ್ಕರ ನಾವು ಸರ್ವ ಗೋಪ್ರೇಮಿಗಳಿಗೆ ಆದರ ಸುಸ್ವಾಗತ ಅಂತ ಹಾಕಿದ್ದೀವಿ. ನಮ್ಮ ದೇವಸ್ಥಾನದಲ್ಲಿ ಯಾರು ಬೇಕಾದರೂ ಬರ್ಬೋದು. ಹಿಂದೂ ಧರ್ಮವನ್ನ ಅನುಸರಣೆ ಮಾಡಿಕೊಂಡು ಹಿಂದೂ ಧರ್ಮದ ಮೇಲೆ ನಂಬಿಕೆ ಇರತಕ್ಕಂಥ ಎಲ್ರಿಗೂ ಕೂಡ ಇಲ್ಲಿ ನಾವು ವೆಲ್ಕಮ್ ಮಾಡ್ತೀವಿ. ಇದು ಹಿಂದೂಗಳ ಸಂಕೇತ ಆಗಿದ್ರೆ ನಾವು ಇಲ್ಲಿ ಯಾರೇ ಬರಲಿ, ಹೊಸಬ್ರು ಬರಲಿ, ಎಲ್ಲಿಗೆ ಹೋಗಲಿ, ಇಡೀ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಯಾವುದೇ ಮೂಲೆ ಒಳಗಿರಲಿ, ನಮ್ಮ ಕೊಟ್ಟಿಗೆ ನಮ್ಮ ಕೋಳಲ ಹೋಗ್ಲಿಕ್ಕೆ ಯಾರೇ ಬಂದ್ರು ಈ ಕೇಸರಿ ಟವಲ್ ಇದ್ರೆ ಇವರು ಸೂರ್ಯಪುರಕ್ಕೆ ಹೋಗೋರು, ಸೂರ್ಯಪುರದ ಆಶ್ರಮಕ್ಕೆ ಹೋಗೋರು ಅಂತೇಳಿ ಗೊತ್ತಿಲ್ದವ್ರು ನಾವೇನು ದಾರಿನೇ ಕೇಳಂಗಿಲ್ಲ. ಇವರು ನಾವು ಕೇಸರಿ ಟವಲ್ ಹಾಕಿದ್ವಿ ಅಂದ್ರೆ ಇದು ಸೂರ್ಯ ಆಂಜನೇಯ ಸ್ವಾಮಿಗೆ ಹೋಗ ಭಕ್ತರು ಅಂತ ಹೇಳ್ಬಿಟ್ಟು ಜನಗಳೇ ದಾರಿ ತೋರಿಸ್ಬಿಟ್ಟು ಹೇಳ್ತಾರೆ. ಇದು ಹಿಂದುತ್ವದ ಸಂಕೇತ ಮೇಡಮ್. ಇದು ಸೂರ್ಯ ಮತ್ತು ಆಂಜನೇಯ ಇರುವ ಏಕೈಕ ಸ್ಥಳ ಇಡೀ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಸೂರ್ಯ ಮತ್ತು ಆಂಜನೇಯ ಇರ್ತಕ್ಕಂಥ ದೇವಸ್ಥಾನ ಇಡೀ ಎಲ್ಲೂ ವಿಶ್ವದಲ್ಲಿ ಇಲ್ಲ. ಎಲ್ಲಿದೆ ಅಂದರೆ ರಾಯಪುರದಲ್ಲಿದೆ, ಸೂರ್ಯಪುರದಲ್ಲೇ ಇದೆ. ಇದೇ ವಿಶ್ವದಲ್ಲಿ ಎಲ್ಲೂ ಇಲ್ಲ, ಅಷ್ಟು ಇದೆ. ಇಲ್ಲಿ ವಾಸ್ತುಫಲ ಹಂಗಿದೆ. ಇಲ್ಲಿ ಬಂದವ್ರಿಗೆ ಯಾರಿಗೂ ಈ ಕೆಲಸಗಳು ಆಗ್ತದೆ ಆಗಲ್ಲ ಅಂತ ಆಗಿಲ್ಲ ಅನ್ನೋದೇನೂ ಇಲ್ಲ. ಒಂದು ಬಾರಿ ಬಂದು ಸೂರ್ಯಾನ ಸ್ವಾಮಿ ಪೂಜೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ಬಿಟ್ರೆ ಅವ್ರ ಕಷ್ಟಗಳೆಲ್ಲನೂ ಶೀಘ್ರದಲ್ಲೇ ನೆರವೇರ್ತದೆ. ಮದುವೆ ಆಗದಿದ್ದವರು, ಮಕ್ಕಳಾಗ್ದಂಗಿದ್ದವರು ಅವ್ರಿಗೆಲ್ಲ ಆಗ್ತದೆ. ಮೇಲ್ಗಡೆ ಗುಡ್ಡ ಗಣಪತಿ ಅಂತ ಇದೆ. ಆ ಗುಡ್ಡ ಗಣಪತಿಗೆ ಹೋದರೆ ಮಕ್ಕಳು ವಿದ್ಯಾವಂತರಿಲ್ಲ, ನನ್ನ ಮಕ್ಕಳು ದಡ್ಡನಪ್ಪ ಶತಮೂರ್ಖ ಇವನಿಗೇನು ಗೊತ್ತಾಗಲ್ಲ ಅಂದರೆ ಮೇಲ್ಗಡೆ ಹೋಗ್ಬಿಟ್ಟು ಬಲಮುರಿ ಗಣಪತಿ ಐತೆ, ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಅಲ್ಲಾರು ಅರ್ಚಕರು ಯಾರು ಇಲ್ಲ, ಅವರೇ ಪೂಜೆ ಮಾಡ್ಕೊಂಡು ಪ್ರದಕ್ಷಿಣೆ ಹಾಕಿ ಬಂದ್ರೆ ಅಂಥವ್ರ ಮಕ್ಕಳು ಇವತ್ತು ರ್ಯಾಂಕಿಂಗ್ ಸ್ಟೂಡೆಂಟ್ ಆಗ್ಯವ್ರಿ. ಅಷ್ಟೊಂದು ಪವರ್ಫುಲ್ ಆಗೈತೆ ಅಲ್ಲಿ ಮೇಲ್ಗಡೆ ಆಂಜನೇಯ ಗಣೇಶ ಸ್ವಾಮಿ. ನಾವು ಕೇಸರಿ ದಾರ ಕಟ್ಸ್ಕೊಂಡಿದ್ದೀವಿ. ಕೇಸರಿ ದಾರ ಕೈನಲ್ಲಿ ಕಟ್ಸ್ಕೊಂಡಿದ್ರೆ ನಾವು ಎಲ್ಲನೂ ಹೊರಗಡೆ ಹೋದರೆ ಭೀತಿ ಅನ್ನೋದಿರೋದಿಲ್ಲ, ಭಯ ಅನ್ನೋದಿರೋದಿಲ್ಲ. ಎರಡನೇದು ಅದು ಕಟ್ಟಿಸ್ಕೊಂಡು ಮ್ಯಾಕೆ ಹಣಕಾಸಿನ ಸಮಸ್ಯೆ ಅನ್ನೋದು ಬರಲ್ಲ. ಹಣಕಾಸಿನ ಸಮಸ್ಯೆ ನೇರವಾಗಿ ಬಗೆಹರಿತದೆ. ಇವತ್ತೇನಪ್ಪ ನನಗೆ ಕಷ್ಟ ಬಂದೈತೆ, ಜೋಬಗೆ 10 ರೂಪಾಯಿ 5 ರೂಪಾಯಿ ಕಾಸಿಲ್ಲ ಅಂತೇಳ್ಬಿಟ್ಟು ಯಾರನ್ನ ಹೋಗಿ ಕೇಳಿ ಕೈನೊಳಗೆ ಆ ಕೇಸರಿ ದಾರ ಇತ್ತು ಅಂತಂದರೆ ತನ್ನಷ್ಟು ತಾನೇ ಅವರು ಆಟೋಮೆಟಿಕ್ಕಾಗಿ ಬಾರಪ್ಪ ಯಾಕೆ ಹಿಂಗೆ ಕಷ್ಟ ಆಗಿದೆಯಾ ಬಾರ ನಾನು ಮಾಡ್ತೀನಿ ಅಂತೇಳಿ ಮಾಡ್ತಾವನೆ ಮೇಡಮ್.